ಆನಂದ ಭಾರತಿ ಮಹಾಸ್ವಾಮಿಗಳವರು ಶಿವರಾಮ ಅವಧೂತ ಆಶ್ರಮ ಹೇಮಕೂಟ ಹಂಪಿ ಪೂಜ್ಯರ ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಶ್ರೀಚರಣಗಳಲ್ಲಿ ಪ್ರಾರ್ಥನೆ. ಜನನೀ ಜನಕೋಸ್ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ ನತ್ವಾ ಭಕ್ತಿ ಪುರಸ್ಸರಂ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯವರಾಗಿ ಹಾಗೂ ಸಿದ್ಧಾರೂಢ ಕಥಾಮೃತದ ಶತಮಾನೋತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ ಹಮ್ಮಿಕೊಂಡಿರತಕ್ಕಂಥ ಈ ವಿಶ್ವ ವೇದಾಂತ ಪರಿಷತ್ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಪರಮ ಪೂಜ್ಯ ವೇದಾಂತ ಆಚಾರ್ಯರಾಗಿರ್ತಕ್ಕಂಥ ಆಚಾರ್ಯ ಪರಿಶುದ್ಧಾನಂದಗಿರಿ ಮಹಾಸ್ವಾಮಿಗಳವರ ದಿವ್ಯ ಚರಣ ಕಮಲಗಳಿಗೂ ಶಾಂತಾಶ್ರಮದ ಪೂಜ್ಯರನ್ನೇ ಮೊದಲು ಮಾಡಿಕೊಂಡು ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಪೂಜ್ಯರಿಗೂ ಮಾತೆಯವರಿಗೂ ಅನೇಕ ಪ್ರಣಾಮಗಳನ್ನು ಸಮರ್ಪಿಸಿ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಭಗವದ್ಗೀತೆಯ 2ನೇ ಅಧ್ಯಾಯದ 16ನೇ ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಬಹು ಸುಂದರವಾಗಿ ತಮ್ಮ ಉಪದೇಶಾಮೃತವನ್ನು ನೀಡುತ್ತಾರೆ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟವಂತಹ ತ್ವನಯೋ ತತ್ವದರ್ಶಿವಿಹಿ. ಈ ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಬಹು ಸುಂದರವಾಗಿರ್ತಕ್ಕಂಥ ವಿಚಾರವನ್ನು ಹೇಳಿಕೊಂಡಿದ್ದಾರೆ. ಅಸತಃ ಭಾವಃ ನ ವಿದ್ಯತೆ, ಸತಃ ಅಭಾವಃ ನ ವಿದ್ಯತೆ. ಅಸತಃ ಭಾವಃ ನ ವಿದ್ಯತೆ. ಈಗೇನು ಪ್ರಪಂಚದೊಳಗೆ ಶೀತೋಷ್ಣಾದಿ ದ್ವಂದ್ವಗಳನ್ನು ನಾವು ಕಾಣ್ತಾ ಇದ್ದೀವಿ. ಯಾಕಂದ್ರೆ ನಮಗೊಮ್ಮೆ ಶೀತ ಆಗ್ತದೆ, ಒಮ್ಮೆ ಉಷ್ಣ ಆಗ್ತದೆ. ಈ ರೀತಿ ದ್ವಂದ್ವಗಳು ನಮಗೆ ಪ್ರತ್ಯಕ್ಷವಾಗಿ ನಮಗೇನು ಕಾಣಿಸ್ತಾ ಇದ್ದಾವಲ್ಲ, ಇವೆಲ್ಲವೂ ಅಸತ್ ಅಂತ ಹೇಳಿಲ್ಲ. ಅಲ್ಲಿ ನಾವು ಪ್ರತ್ಯಕ್ಷವಾಗಿ ಅನುಭವಿಸ್ತೀವಿ ಮತ್ತು ಇವೆಲ್ಲ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ನೀವು? ಈಗ ಮಲದ ಕೊಂಬು ಅಂತಾರ ಅಥವಾ ಬಂಜೆ ಮಗ ಅಂತಾರ. ಅವಂತೂ ನಾಮ ಮಾತ್ರದವು, ಅವುಗಳನ್ನು ನಾವು ಇಲ್ಲ ಅಂತ ಹೇಳಬಹುದು, ಅಸತ್ ಅಂತ ಹೇಳಬಹುದು. ಈ ಸುಖ ದುಃಖಾದಿ ದ್ವಂದ್ವಗಳಾಗಲಿ ಶೀತೋಷ್ಣಾದಿಗಳಾಗಲಿ ಇವು ನಮ್ಮ ಪ್ರತ್ಯಕ್ಷವಾಗಿ ಅನುಭವದಲ್ಲಿರುವುದರಿಂದ ಇವುಗಳನ್ನು ನೀವು ಅಸತ್ ಅಂತ ಹ್ಯಾಗೆ ಹೇಳ್ತಾ ಇದ್ದೀರಿ ಅಂತ ಇಲ್ಲಿ ನಮಗೆ ಒಂದು ಆಕ್ಷೇಪ ಅನ್ನುವಂಥದ್ದು ಬರ್ತದೆ. ಅದಕ್ಕೆ ಇಲ್ಲಿ ಆಚಾರ್ಯರು ಈ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಅಸತಃ ಭಾವಃ ನ ವಿದ್ಯತೆ ಅಂತ ಹೇಳಿ ಅಸದ್ರೂಪವಾಗಿರ್ತಕ್ಕಂಥ ವಸ್ತುವಿಗೆ ಇರುವಿಕೆ ಅನ್ನುವಂಥದ್ದಿಲ್ಲ. ಈಗ ಬಿಸಿಲು ಕುದುರೆ ಮರುಮರೀಚಿಕಾ ಜಲ ಅಂತ ಹೇಳ್ತಾರೆ. ಅದು ಕೇವಲ ತೋರಿಕೆ ಮಾತ್ರ. ತೋರಿದ ಮಾತ್ರಕ್ಕೆ ಅವುಗಳನ್ನು ನಾವು ಇದೆ ಅಂತ ಸತ್ಯವಾಗಿ ನಂಬಲಿಕ್ಕಾಗೋದಿಲ್ಲ. ಮರುಮರೀಚಿಕಾ ಜಲದಲ್ಲಿ ನಿಜವಾಗಿ ಜಲವೇ ಇದ್ದದ್ದಾದರೆ ಅಲ್ಲಿ ಹೋಗಿರತಕ್ಕಂಥ ಯಾವ ಒಂದು ಜಿಂಕೆ ಚಿಗುರೆ ಎನ್ನುವಂಥದ್ದು ನೀರು ಕೂಡ ತೃಪ್ತಿ ಪಡಿಬೇಕಾಗಿತ್ತು. ಅದು ನೀರಿನಂಗೆ ತೋರ್ತದೆ.
ಆದರೆ ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದರೆ ಅದು ಇಲ್ಲವೇ ಇಲ್ಲ ಅಂತ. ಹಾಗೆ ಇಲ್ಲಿ ಸದ್ರೂಪವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಆತ್ಮ. ಶೀತೋಷ್ಣಾದಿಗಳು ಇವು ಅಸದ್ರೂಪವಾಗಿದ್ದಾವೆ, ಆತ್ಮ ಸದ್ರೂಪವೇ ಆಗಿದೆ. ಅದಕ್ಕೆ ಯತ್ ವಿಷಯ ಬುದ್ಧಿ ನ ವ್ಯಭಿಚರತಿ ತತ್ ಸತ್ ಅಂತ ಹೇಳಿದರು. ಭಾಷ್ಯದಲ್ಲಿ ಆಚಾರ್ಯ ಬರ್ಕೊಂಡು ಬಂದರು. ಯಾವ ವಿಷಯಕವಾಗಿರತಕ್ಕಂಥ ಬುದ್ಧಿ ಎನ್ನುವಂಥದ್ದು ಅದು ಬೇರ್ಪಡುವುದಿಲ್ಲವೋ ಅದಕ್ಕೆ ಸತ್ ಅಂತ ಕರೀತಾ ಇದ್ದಾರೆ. ಈ ಒಂದು ಕೊಡ ಇದೆ ಅಂತ ತಿಳ್ಕೊಳ್ಳು. ಕೊಡ ಅನ್ನುವಂಥದ್ದು ಒಡೆದು ಹೋದ ಬಳಿಕ ನಾವು ಕೊಡ ಇಲ್ಲ ಅಂತ ಹೇಳ್ತೀವಿ. ಅಂದರೆ ಆ ಇರುವಿಕೆ ಎನ್ನುವಂಥದ್ದು ಸಂಕಟ ಸಂಪಟ ಸಂಹಸ್ತಿ, ಅಂದರೆ ಕೊಡ ಇದೆ, ಬಟ್ಟೆ ಇದೆ, ಆನೆ ಇದೆ, ಆ ಇದೆ ಅನ್ನುವಂಥದ್ದು ಅದು ಎಲ್ಲದರಲ್ಲಿ ಅನಿಶ್ಚಿತವಾಗಿದೆ. ಕಂಬ ಇದೆ ಅಂತೀವಿ, ಮನುಷ್ಯ ಇದೆ ಅಂತ ಹೇಳ್ತೀವಿ, ಪ್ರಾಣಿಗಳಿದೆ ಅಂತ ಹೇಳ್ತೀವಿ. ಆ ಇರುವಿಕೆ ಎನ್ನುವಂಥದ್ದು ಏನದ ಅದೇ ಆತ್ಮನದು, ಅದೇ ಬ್ರಹ್ಮ, ಅದೇ ಬ್ರಹ್ಮಸತ್ತ ಅಂತ ಹೇಳಿದ್ರು. ಆದರೆ ಕೊಡದಲ್ಲಿ ಬಟ್ಟೆ ಇಲ್ಲ, ಬಟ್ಟೆಯಲ್ಲಿ ಆನೆ ಇಲ್ಲ, ಆನೆಯಲ್ಲಿ ಕಂಬ ಇಲ್ಲ, ಇವು ಒಂದರೊಳಗೆ ಒಂದಿಲ್ಲ. ಆದ್ದರಿಂದ ಇವು ವ್ಯತಿರೇಕ ಆಗಿದ್ದಾವೆ, ಇವು ಬಾಧೆಯನ್ನು ಬಂತ ಇದ್ದಾವೆ. ಆದರೆ ಎಲ್ಲದರಲ್ಲಿರ್ತಕ್ಕಂಥ ಯಾವ ಸದ್ರೂಪ ಅನ್ನುವಂಥದ್ದೇನಾದ ಅದು ಬ್ರಹ್ಮನ ಸತ್ತ ಆಗ್ಯದ ಅಂತ. ಈಗ ಸುಭದ್ರಪ್ಪರೊಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಒಂದು ಬೆಲ್ಲದಿಂದ ಹೋಳಿಗೆಯನ್ನು ಮಾಡ್ತಾರ, ಹುಕ್ಕಿನೂ ಮಾಡ್ತಾರ, ಕರಿಗಡಲು ಮಾಡ್ತಾರ. ಆ ಎಲ್ಲದರಲ್ಲಿ ಬೆಲ್ಲ ಅನ್ನುವಂಥದ್ದು ಸೇರಿಕೊಂಡ. ಆದರೆ ಹೋಳಿಗೆ ಹುಗ್ಗಿ ಅಲ್ಲ, ಹುಗ್ಗಿ ಕರಿಗಡಬಲ್ಲ. ಕರಿಗಡಬು ಹುಗ್ಗಿ ಹೋಳಿಗೆ ಬೇರೆ ಬೇರೆ ಯಾರೂ ಕೂಡ ಎಲ್ಲದರಲ್ಲಿ ಅನುಶ್ಯೂತವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಒಂದು ಸಿಹಿ ಬೆಲ್ಲ ಅನ್ನುವಂಥದ್ದು. ಹಾಗೆ ಬ್ರಹ್ಮವಸ್ತು ಅನ್ನುವಂಥದ್ದು ಎಲ್ಲದರಲ್ಲಿ ಅನುಶ್ಯೂತವಾಗಿರತಕ್ಕಂಥದ್ದು. ಸಕಲ ಪ್ರಾಣಿ ಪಕ್ಷಿಗಳಲ್ಲಿ ಎಲ್ಲ ಜೀವ ಈ ಪ್ರಪಂಚದಲ್ಲಿ ಏನು ತೋರ್ತದೆ ಎಲ್ಲದರಲ್ಲಿಯೂ ಕೂಡ ಬ್ರಹ್ಮ ಅನುಶ್ಯೂತವಾಗಿರುವುದರಿಂದ ಅದು ಸದ್ರೂಪ ಆಗ್ಯದ. ಆದರೆ ಈ ವಸ್ತುಗಳು ನಾಮರೂಪಗಳಿಂದ ಇವು ವ್ಯಭಿಚರಿತವಾಗಿ ತೋರ್ತಾ ಇದ್ದಾವೆ, ಇವು ಬಾಧಿಸಿಕೊಳ್ತಾ ಇದ್ದಾವೆ. ಆದ್ದರಿಂದ ಇವು ಅಸದ್ರೂಪಗಳು ಅಂತೇಳಿ ಈ ರೀತಿಯಾಗಿ ಆ ಸದ್ವಸ್ತುವಿನ ವಿಚಾರವನ್ನು ಇಲ್ಲೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಅಸತಃ ಭಾವ ನ ವಿದ್ಯತೆ ಅಂತ. ಯಾವುದು ಅಸತ್ತಾಗಿರ್ತದ ಅದಕ್ಕೆ ಇರುವಿಕೆ ಎನ್ನುವಂಥದ್ದು ಇಲ್ಲ. ಆದಾವಂತಾಚ ಯನ್ನಾಸ್ತಿ ವರ್ತಮಾನೇಪಿ ತತ್ತಥಾ ಅಂತ ಹೇಳ್ತಾರೆ. ಯಾವುದು ಉತ್ಪತ್ತಿಗಿಂತ ಪೂರ್ವದಲ್ಲಿ ಇಲ್ಲ, ನಾಶಾನಂತರದಲ್ಲಿ ಇಲ್ಲ, ಮಧ್ಯದಲ್ಲಿ ಅದು ತೋರಿದ್ರೂ ಕೂಡ ಇಲ್ಲ ಅಂತಲೇ ಅರ್ಥ. ಈಗ ಘಟ ಕುಂಬಾರ ತಯಾರು ಮಾಡೋದಕ್ಕಿಂತ ಮೊದಲೂ ಇಲ್ಲ, ಮುಂದೆ ಒಡೆದು ಧೂಳಾಗಿ ಹೋದ್ಕೊಳ್ಳೋಕ್ಕೂ ಕೂಡ ಇಲ್ಲ, ಮಧ್ಯದಲ್ಲಿ ಅದೇನು ಘಟವಾಗಿ ತೋರ್ಲಿಕ್ಕತ್ತದಲ್ಲ. ಆಗ ವಿಚಾರ ಮಾಡಿ ನೋಡಿದ್ರೆ ಅಲ್ಲಿ ಏನದ ಅಂತಂದ್ರೆ ಒಂದು ಮಣ್ಣ ಅದ ಅಂತ. ಅಲ್ಲಿ ಘಟ ಅನ್ನೋದೇ ಸಿದ್ಧ ಆಗೋದಿಲ್ಲ ಅಂತ. ಯಾಕಂದ್ರೆ ನಾವು ಕೊಡ ಕೈಯಾಗಿ ಹಿಡ್ಕೊಂಡು ಮ್ಯಾಲೆ ಮುಟ್ಟಿ ನೋಡ್ರಿ, ನಡು ಮುಟ್ರಿ, ತಳದಾಗ ಮುಟ್ರಿ, ಮಣ್ಣ ಐತಿ. ಮಣ್ಣನ್ನು ಬಿಟ್ಟು ಕೊಡವನ್ನು ಬೇರೆ ತೋರಿಸ್ರಿ ಅಂತಂದ್ರೆ ತೋರ್ಸಕ್ಕೆ ಬರ್ತದನ್ರಿ. ಮಣ್ಣು ತಕೊಂಡು ಬಿಟ್ರೆ ಅದು ಕೊಡ ಅನ್ನೋದು ಉಳಿತದೇನು ಅಂತಂದ್ರೆ ಉಳಿಯುವುದಿಲ್ಲ. ಹಾಗಿರುವಂತಹದ್ದು ಒಂದು ಸದ್ಬ್ರಹ್ಮ ವಸ್ತು ಅನ್ನುವಂತಹದ್ದು. ಆ ಸದ್ಬ್ರಹ್ಮ ವಸ್ತುವೇ ಇಲ್ಲಿ ನಾಮರೂಪಗಳಿಂದ ನಮಗೆ ವ್ಯಕ್ತವಾಗಿ ತೋರ್ಲಿಕ್ಕತ್ತದೆ. ಬ್ರಹ್ಮದ ಅಸ್ತಿತ್ವವನ್ನು ತಕೊಂಡು ಬಿಟ್ರೆ ಅಲ್ಲಿ ಯಾವ ವಸ್ತುಗಳಿಗೆ ಇರುವಿಕೆ ಎನ್ನುವಂತಹದ್ದಿಲ್ಲ ಅಂತ. ಆ ಬ್ರಹ್ಮದ ಆಶ್ರಯದಲ್ಲಿ ಇವೆಲ್ಲ ತೋರ್ಲಿಕ್ಕತ್ತಿದ್ದಾವೆ. ಬ್ರಹ್ಮದ ಅಧಿಷ್ಠಾನದಲ್ಲಿ ಎಲ್ಲ ವಸ್ತುಗಳು ತೋರ್ಲಿಕ್ಕತ್ತಿದ್ದಾವೆ. ಹೇಗೆ ಒಬ್ಬ ಪೊಲೀಸ್ ಅಧಿಕಾರಿ ಇದ್ದಾನೆ ಅಂತ ತಿಳ್ಕೊಂಡು ಅವನಿಗೆ ಆ ಅಧಿಕಾರ ಅನ್ನುವಂಥದ್ದು ಎಲ್ಲಿಂದ ಬಂತು? ಒಬ್ಬ ಅಧಿಕಾರಿಯಾಗಿ ಸೇರ್ಪಡೆ ಆಗ್ತಾನೆ, ಪೊಲೀಸ್ ಅಥವಾ PSI ಆಗ್ಯಾರ ಅಂತ ತಿಳ್ಕೊಂಡು.
ಅವರಿಗೆ SP ಯಾರೋ ಅವರಿಗೆ ಅಧಿಕಾರ ಕೊಟ್ಟರು, ಅವರಿಗೆ ಗೌರ್ನವರಿಂದ ಹೆಂಗೆ ಅವ್ರಿಗೆ ಅಧಿಕಾರ ಅನ್ನುವಂಥದ್ದು ಬಂದು ಯಾವಾಗ ಅವ್ರ ಅಧಿಕಾರದಿಂದ ಚ್ಯುತರಾದರು ಅಂತಂದರೆ, ಈಗ ಅಧಿಕಾರ ಇದ್ದಾಗ ಯಾರನ್ನಾರು ಬಂಧಿಸ್ತಾರೆ, ಒಬ್ಬ ಕಳ್ಳರನ್ನಾಗಲಿ ಅಪರಾಧಿಯನ್ನ ಬಂಧಿಸ್ತಾನೆ ಅಧಿಕಾರಿ. ಯಾಕೆ ಅಧಿಕಾರ ಅನ್ನುವಂಥದ್ದು ಅವನಲ್ಲಿ ಇರ್ತದೆ. ಅಧಿಕಾರ ಕಳ್ಕೊಂಡಾಗ ಅವನು ಬಂಧಿಸಕ್ಕೆ ಹೋಗ್ತಾನೇನು ಅಂತಂದ್ರೆ ಇಲ್ಲ, ಯಾಕಂದ್ರೆ ಅಧಿಕಾರ ಇಲ್ಲ ಅವನಿಗೆ. ಹಂಗೆ ಇಲ್ಲಿ ಬ್ರಹ್ಮನ ಸತ್ತಾ ಪಡ್ಕೊಂಡ ಈ ಎಲ್ಲ ಅಸದ್ರೂಪವಾಗಿರ್ತಕ್ಕಂಥ ವಸ್ತುಗಳು ತೋರ್ತಾವಂದ್ರೂ ಕೂಡ ಇವೆಲ್ಲವೂ ನಿಜವಾಗಿ ವಿಚಾರ ಮಾಡಿದರೆ ಇವು ಅಭಾವಗಳೇ ಆಗಿದ್ದಾವೆ ಹೊರತು ಅಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂತಂದರೆ ಒಂದು ಸದ್ರೂಪವಾಗಿರ್ತಕ್ಕಂಥ ಬ್ರಹ್ಮ ಅನ್ನುವಂಥದ್ದು ಏನದ ಅದು ಮಾತ್ರ ಅದು ಯಾವತ್ತೂ ಅಭಾವ ಆಗೋದಿಲ್ಲ. ಇಲ್ಲಿ ಸಂಘಟ ಸಂಪಟ ಅನ್ನುವಾಗಲ್ಲಿ ಘಟ ಇದೆ, ಪಟ ಇದೆ, ಬಟ್ಟೆ ಇದೆ, ನಾವೇನು ಹೇಳ್ಕೊಂತ ಇದೆ ಅನ್ನುವಂಥದ್ದು ಅದು ಎಲ್ಲದರಲ್ಲಿ ಇರೋದ್ರಿಂದ ಅದು ಸತ್ತದ. ಆದರೆ ಅಲ್ಲಿ ತೋರ್ತಕ್ಕಂಥ ಘಟ ಪಟ ಇತ್ಯಾದಿ ನಾಮಗಳೆಲ್ಲ ಮಿಥ್ಯೆಯಾಗಿದ್ದಾವೆ, ಅವು ಅಭಾವ ರೂಪ ಆಗಿದ್ದಾವೆ. ಉಭಯೋಹು ಅಲ್ಲಿ ಇದೆ ಅಥವಾ ಇಲ್ಲ, ಇವೆರಡರ ಒಂದು ಸ್ವರೂಪವನ್ನು ದೃಷ್ಟವಂತಹ ತತ್ವದರ್ಶಿವಿ, ತತ್ವವನ್ನು ಅರಿತಿರ್ತಕ್ಕಂಥ ಯಾವ ಜ್ಞಾನಿಗಳು ಇದರ ನಿರ್ಣಯವನ್ನು ಮಾಡಿಕೊಂಡಿದ್ದಾರೆ, ಅವರು ಚೆನ್ನಾಗಿ ಇದನ್ನು ಬಲ್ಲವರಾಗಿದ್ದಾರೆ, ಅವರು ಇದರ ಬಗ್ಗೆ ಚೆನ್ನಾಗಿ ವಿಮರ್ಶಾತ್ಮಕವಾಗಿ ಬೋಧ ಮಾಡುವಂಥವರಾಗಿದ್ದಾರೆ. ಅದಕ್ಕೆ ನಾವು ಇಂಥ ಅಸದ್ರೂಪವಾಗಿರ್ತಕ್ಕಂಥ ಈ ಏನು ಶೀತೋಷ್ಣಾದಿ ದ್ವಂದ್ವ ಅನ್ನುವಂಥದ್ದು ಏನದಲ್ಲ, ಇದನ್ನು ನಾವು ತ್ಯಾಗ ಮಾಡಿ ಅಲ್ಲಿ ಅಸ್ಥಿಭಾತಿ ಪ್ರಿಯರೂಪವಾಗಿರ್ತಕ್ಕಂಥ ಯಾವೊಂದು ಬ್ರಹ್ಮವಸ್ತು ಅನ್ನುವಂಥದ್ದು ಏನದ ನಾವು ಅದುವೇ ನಮ್ಮ ಆತ್ಮ. ಇಲ್ಲಿ ಬ್ರಹ್ಮ ಬೇರೆಯಲ್ಲ, ಆತ್ಮ ಬೇರೆಯಲ್ಲ. ನಾವೆಲ್ಲರೂ ಆತ್ಮರೂಪರೇ ಬ್ರಹ್ಮರೂಪರೇ ಇದ್ದೀವಿ. ಆದರೆ ಇಲ್ಲಿ ಅಸದ್ರೂಪವಾಗಿರ್ತಕ್ಕಂಥ ದೇಹಾದಿಗಳಲ್ಲಿ ಆತ್ಮಬುದ್ಧಿಯನ್ನು ಮಾಡಿಕೊಂಡು ನಾನು ಹುಟ್ಟುತ್ತೀನಿ ಸಾಯ್ತೀನಿ ಅಂತೇನು ನಾವು ತಿಳ್ಕೊಂಡಿದ್ದೇವಲ್ಲ, ಇದುವೇ ಭ್ರಾಂತಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಜಮುಷಿಗಳು ಕೂಡ ಹೇಳಿಕೊಂಡು ಬಂದಂತೆ ಭವಮಾಲ ಒಳಗಾದೆ ನೆಂಬುದೇ ಖುಷಿ ನಿನ್ನ ವಿವರಿಸಿ ನೋಡಲೇ ಜೀವನೇ ಅಂತ ಹೇಳ್ತಾರೆ. ಜೀವನ ಜನ ಹುಟ್ಟು ಸಾವುಗಳೇ ಇಲ್ಲ, ನೀನು ಯಾವಾಗಲೂ ಇರುವವನೇ ಆಗಿದ್ದಿ, ನೀ ಸದ್ರೂಪನೇ ಅದಿ, ನಿನ್ನೊಡುವುದು ಸತ್ಯ ಪದವನ್ನು ಅನುಭವದಿಂದ ನೋಡು ಮನುಜ ನೀನಹೇ ಮುಕ್ತನು ಅನ್ನುವಂಥ ಮಾತನ್ನು ನಿಜಮುಷಿಗಳು ಕೂಡ ಯಾವ ಜ್ಞಾನ ಸ್ಥಳದಲ್ಲಿ ನೀನು ಕೇವಲ ಸದ್ರೂಪನದಿ, ಯಾಕೆ ಈ ದೇಹ ಬರೋಕ್ಕಿಂತ ಪೂರ್ವದಲ್ಲಿ ಇದ್ದಿ, ಈಗಲೂ ಕೂಡ ಅದಿ, ಮುಂದೆ ಈ ದೇಹ ಹೋದೊಳಗೆ ಮುಂದೆ ಕೂಡ ನೀ ಇರುವಂಥವನಾಗಿದ್ದಿ. ನೀನು ಮಾತ್ರ ಯಾವಾಗಲೂ ಭಾವರೂಪನು, ನೀನು ಅನಾದಿ ಅನಂತನಾಗಿದ್ದಿ. ಈ ದೇಹಾದಿಗಳು ಆದಿ ಅಂತ್ಯವುಳ್ಳದಾವು. ಈ ದೇಹ ಹುಟ್ಟ್ಯಾವು, ಇವು ಸಾಯ್ತಾವು. ದೇಹಾದಿಗಳಿಗೆ ಸಾವು ಹುಟ್ಟು ಅದಾವೆ ಹೊರತು ಆತ್ಮ ಹುಟ್ಟಿಲ್ಲ, ಆತ್ಮನಿಗೆ ಸಾವು ಅನ್ನುವಂಥದ್ದಿಲ್ಲ. ಅದಕ್ಕೆ ಅನಾದಿ ಅನಂತನಾಗಿರ್ತಕ್ಕಂಥವನು ಆತ್ಮಾದಾನ, ಅವನು ಭಾವರೂಪದಾನ. ಆದರೆ ದೇಹಾದಿಗಳು ಇವು ಅಸತ್ ರೂಪ ಅಂದ್ರೇನು, ಇವು ಉತ್ಪತ್ತಿ ಉಳ್ಳವರು ಅದಾವು, ನಾಶ ಉಳ್ಳವರಾಗಿದ್ದಾವೆ. ಅಂಥ ಒಂದು ಸ್ವರೂಪವೇ ನಾವಾಗಿದ್ದೀವಿ. ಟ್ರಸ್ಟ್ ಕಮಿಟಿಯ ಯಾವ ಚೇರ್ಮನ್ರಾಗಿರ್ತಕ್ಕಂಥ ಬಸವರಾಜ ಕಲ್ಯಾಣ ಶೆಟ್ಟರವರು ಹಾಗೂ ವೇದಾಂತ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ಯಾಮಾನಂದ ಪೂಜಾರಿಯವರು ಹಾಗೂ ಇನ್ನೂ ಅನೇಕ ಎಲ್ಲ ಧರ್ಮದರ್ಶಿಗಳು ಈ ವರ್ಷ ಒಂದು ವಿಶೇಷವಾಗಿರ್ತಕ್ಕಂಥ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಯಾಕಂದರೆ ನಾವು ಉತ್ತರ ಭಾರತಕ್ಕೆ ಹೋಗಿ ಇವತ್ತು ಋಷಿಕೇಶಕ್ಕಾಗಲಿ ಹರಿದ್ವಾರಕ್ಕಾಗಲಿ ಕಾಶಿಗೆ ಹೋಗಿ ಆ ಮಹಾತ್ಮನ ದರ್ಶನ ಮಾಡಲಿಕ್ಕಾಗೋದಿಲ್ಲ. ನಮ್ಮ ದೇಶದ ನಾನಾ ಭಾಗದಿಂದ ಹೊರದೇಶದವರು ಕೂಡ ಒಬ್ಬರು ಬಂದು ಮಾತಾಜಿಯವರು ತಮ್ಮ ಉಪದೇಶವನ್ನು ನೀಡಿ ಹೋದರು. ನೂರಾರು ಜನ ಮಹಾತ್ಮರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಬರಮಾಡಿಕೊಂಡು ಎಲ್ಲರಿಗೂ ಆ ಮಹಾತ್ಮರ ದರ್ಶನ, ಅವರ ಆಶೀರ್ವಚನವನ್ನು ನಡೆಸಿದ್ದಾರೆ. ಇದು ಬಹಳ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ. ನಮ್ದು ಇನ್ನೊಂದೇನು ಸಂಕಲ್ಪ ಅಂದರೆ, ಇದು ಸಿದ್ಧಾರೂಢ ಮಠ ಅಂತಂದರೆ ಹುಬ್ಬಳ್ಳಿಯನ್ನು ನಮ್ಮ ನೆನಪಾಗೋದು ಸಿದ್ಧಾರೂಢ ಮಠ. ಮೊದಲು ನಮ್ಮ ಸಿದ್ಧಾರೂಢರ ನೆನಪಿಗೆ ಬರ್ತಾ ಇದ್ದ. ಇಲ್ಲಿ ಒಂದು ಅಧ್ಯಾತ್ಮದ ಒಂದು ಜ್ಞಾನ ದೇಗುಲ ಅಂದರೆ ಒಂದು ಸಂಸ್ಕೃತ ವಿಶ್ವವಿದ್ಯಾಲಯ ಇಲ್ಲಿ ಆಗಬೇಕು,
ಮಹಾವಿದ್ಯಾಲಯದಲ್ಲಿ ಆರಂಭ ಆದರೆ ಅನೇಕ ಜನ ಸಾಧಕರು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡಿಕೊಂಡು ಅದ್ವೈತ ವೇದಾಂತವನ್ನು ಎಲ್ಲ ಶಾಸ್ತ್ರನ ಅಧ್ಯಯನ ಮಾಡಿ ಮಹಾನ್ ಪಂಡಿತರಾಗಿ ಇಲ್ಲಿಂದ ಹೊರಬರಬೇಕು ಅನ್ನುವಂಥ ಒಂದು ಸಂಕಲ್ಪ ಅದಕ್ಕೆ ತಾವೆಲ್ಲ ಧರ್ಮದರ್ಶಿಗಳು ಒಂದು ಸಂಕಲ್ಪವನ್ನು ಮಾಡಿ ಇಲ್ಲಿ ಅಂಥ ಒಂದು ಅದ್ವೈತ ವೇದಾಂತದ ಕೇಂದ್ರ ಇಲ್ಲಿ ಸ್ಥಾಪನೆ ಆಗಬೇಕಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.